ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ವೆಂಕಟನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಾಯಿತು ನಿನಗೆ? ಈ ಕಡೆ ಬರ, ಲೈಟ್ ಹೋಗೋದಕ್ಕೆ ಕಳಿಸ್ತವ್ರೆ, ಬರ್ಬೇಡ ನೀನು ಹೋಗು ಅಂತ. ಬರಬೇಡ್ದ ನೀನು? ಹೋಗ್ಬೇಕಾ? ನಾನು ಹೋಗ್ಬೇಕು. ಹೋಗ್ಲೇಬೇಕು. ನೀನು ಬರಲ್ವಾ? ಬರ್ತೀನಿ, ಹೋಗಾಯ್ತು. ಮತ್ತೆ ಸ್ವೆಟರ್ ಇಟ್ಕೊತಿದ್ಯಾ? ನಿನ್ ಫೋನ್ ತಗೋಯ್ತಾನೆ ಎತ್ಕೊಂಡು. ಈ ಅತ್ತೆ ಸೊಸೆ ಜಗಳ ಅಂತ ಯಾವತ್ತೂ ನಿಲ್ಲಲ್ಲ. ಅಲ್ಲಿ ಅತ್ತೆ ಕೂತವ್ರೆ, ಇಲ್ಲಿ ಸೊಸೆ. ಇನ್ನೊಂದ್ಸಲ ಡೈಲಾಗು ಆಗ್ತೀನಿ ಹೋಗು. ಯಪ್ಪ, ಬಾಯ್ ಬಾಯ್, ಹುಷಾರು. ಆದ್ರೆ ನಿಮ್ ಬತ್ತಿ ಅಂತ ಗೊತ್ತು ನಂಗೆ. ಅಲ್ಲಿ ನಮ್ಮಪ್ಪ ನಿಂತಿದ್ದಾರೆ ಕರ್ಕೊಂಡು ಹೋಗಕ್ಕೆ. ಚಳಿಲಿ ಹೋಗಕ್ಕೆ ಏನು ಅನ್ನಿಸ್ತಿಲ್ವಾ? ಏನು ನನಗೇನು ಚಳಿ ವಯಸ್ಸಾಗ್ಬಿಟ್ಟಿದೆಯಲ್ಲ, ನನಗೇನು ಯಾವ ಚಳಿ ಗಿಳಿ ಏನು ಕಾಣಿಸಲ್ಲ. ಚಳಿಲಿ ಯಪ್ಪ ಯಾವ ಚಳಿನೂ ಇಲ್ಲ. ಒಂದು ಸ್ವೆಟ್ರೂ ಹಾಕಲ್ಲ, ಟೋಪಿನೂ ಹಾಕಲ್ಲ. ನಾನು 60 ವರ್ಷ ಇತಿಹಾಸದಲ್ಲಿ ನನ್ನ ಸ್ವೆಟ್ರೇ ಹಾಕಿಲ್ಲ ಇದುವರೆಗೆ. ಬೇಕಾದ್ರೆ ಸಾಕ್ಷಿ ಬೇಕಾದ್ರೆ ನಮ್ಮ ಮನೆಯವರವರೇ ಕೇಳಿ, 30 ವರ್ಷ ಆಗರೆ ಮದುವೆಯಾಗಿ. ಬೇಕಾದ್ರೆ ಇನ್ನು 30 ವರ್ಷ ನಮ್ಮ ಅಮ್ಮರು ಕೇಳಿ. ನಮ್ಮ ಅಮ್ಮ ಇದ್ದಾರೆ, ನಮ್ಮ ಅಪ್ಪ ಎಕ್ಸ್ಪೈರ್ಡ್ ಆಗಿಬಿಟ್ಟಿದ್ದಾರೆ. ನಾವು 60 ವರ್ಷದಿಂದ ನಾನು ಸ್ವೆಟ್ರೇ ಹಾಕಿಲ್ಲ. ಯಾವ ಚಳಿನೂ ಡೋಂಟ್ ಕೇರ್. ನಾನು ಕಾಶ್ಮೀರಕ್ಕೆ ಹೋದ್ರೂ ಚಳಿ ಸ್ವೆಟ್ರ್ ಹಾಕಲ್ಲ. ಕಾಶ್ಮೀರಕ್ಕೆ ಹೋದ್ರೆ ಆಗ್ತಾ ಇರೋಕ್ಕಾಗಲ್ಲ. ಬಾಯ್ ಬಾಯ್. ಸೊ ಗೈಸ್, ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಿದ್ದೀನಿ ಅನ್ನೋದೇ ಮರ್ತೋಗ್ಬಿಡ್ತೀನಿ, ಕಂಟಿನ್ಯೂ ಮಾಡಿಲ್ಲ. ಸೊ ಇವಾಗ ನೆನಪಾಯಿತು, ಅದಕ್ಕೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಏನೂ ಫಂಕ್ಷನ್ ಇರಲಿಲ್ಲ, ಸುಮ್ಮನೆ ರೆಡಿ ಆಗಿದೆ, ಒಂದು ರೀಲ್ ಶೂಟ್ ಮಾಡೋಣ ಅಂದ್ಬಿಟ್ಟು. ಸೊ ಅದನ್ನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ದಟ್ಸ್ ಇಟ್. ಈಗ ಎಲ್ಲನೂ ರಿಮೂವ್ ಮಾಡೋಣ, ಅಂದರೆ ಮೇಕಪ್ಪೆಲ್ಲ ರಿಮೂವ್ ಮಾಡೋಣ. ಹೇಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ. ಅಷ್ಟೇ ಗೈಸ್, ಇನ್ನೇನು ಇಲ್ಲ. ನಿಮಗೂ ಈ ಥರ ಮೇಕಪ್ ಲುಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಟ್ಸ್ ಇಟ್. ಸೊ ಗೈಸ್, ಇಲ್ಲಿ ನಾನು ಮನೆಯಲ್ಲೇ ಫೇಸ್ ಪ್ಯಾಕ್ ಮಾಡೋದನ್ನು ತೋರಿಸ್ತಿದ್ದೀನಿ. ನಾನು ಪ್ರತಿ ಸಲ ಮಾಡ್ಕೊಳ್ಳೋಂಥ ಫೇಸ್ ಪ್ಯಾಕ್ ಇದೇನೆ. ಸೊ ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಕರ್ಡನ್ನ ಹಾಕ್ಕೊತಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಪೇಸ್ಟ್ ರೀತಿ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಆಗಿರೋಂಥ ಪೇಸ್ಟನ್ನು ಮುಖಕ್ಕೆ ಹಚ್ಕೊಬೇಕು. ಇನ್ಸ್ಟೆಂಟ್ ಗ್ಲೋ ಆಗುತ್ತೆ, ಫೇಸ್ ಬ್ರೈಟ್ ಆಗುತ್ತೆ, ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನೇ ಇದ್ರೂ ಕೂಡ ರಿಮೂವ್ ಆಗುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಈ ಫೇಸ್ ಪ್ಯಾಕ್ನ. ನಿಮ್ಗೆ ಯಾವ ರೀತಿ ರಿಸಲ್ಟ್ ಸಿಕ್ತು ಅಂತ ನಂಗೆ ಒಂದ್ಸಲ ಕಮೆಂಟ್ ಮೂಲಕ ಹೇಳಿ. ಸೊ ಗೈಸ್, ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡಿ ಜಸ್ಟ್ ಒಂದು ಸ್ಟಿಕ್ಕರ್ ಇಟ್ಟಿದೆ, ಏನೂ ಹಚ್ಚಿಲ್ಲ ಗೈಸ್. ಸೊ ಮೈ ಸಿ ದ ಗ್ಲೋಯಿಂಗ್ ಸ್ಕಿನ್ ಬ್ರೈಟ್ ಆಗುತ್ತೆ ಮತ್ತು ಗ್ಲೋ ಆಗುತ್ತೆ. ನಾನು ವೀಕ್ಲಿ 2 ಆದರೂ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾಯಿರ್ತೀನಿ. ಸೊ ನೀವು ಒಂದು ಸಲ ಮನೆ ಟ್ರೈ ಮಾಡಿ. ಇನ್ಸ್ಟೆಂಟ್ ಬ್ರೈಟ್ ಆಗುತ್ತೆ ಸ್ಕಿನ್ ಮತ್ತು ಗ್ಲೋ ಬರುತ್ತೆ. ಆ್ಯಂಡ್ ದಟ್ಸ್ ಇಟ್. ಇವತ್ತು ಅಷ್ಟೇ ಆಗಿರೋದ್ರಿಂದ ಮನೆಯೆಲ್ಲನೂ ಕ್ಲೀನ್ ಮಾಡಿ, ಅಂದರೆ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನು ಇಟ್ಟು ಪೂಜೆ ಮಾಡಬೇಕು. ನಮ್ಮ ರಾಯರಿಗೆ ಇವತ್ತು ಪೂಜೆ ಮಾಡ್ತೀವಿ, ಅಂದರೆ ಪ್ರತಿ ಥರ್ಸ್ಡೇ ಹಿಂಗೆ ಮಾಡೋದು ನಮ್ಮ ಮನೇಲಿ. ಸೊ ತೋರಿಸ್ತೀನಿ ನಿಮಗೂ. ಸೊ ಗೈಸಿಗೆ ದೇವ್ರ ಸಾಮಾನೆಲ್ಲ ತೆಗ್ದಿದ್ದೀನಿ, ಇನ್ನೇನಿದ್ರು ಕ್ಲೀನ್ ಮಾಡ್ಕೊತೀನಿ. ನಾವು ಪ್ರತಿ ಗುರುವಾರ ಇದೇ ಥರ ಪೂಜೆ ಮಾಡೋದು, ಯಾಕೆಂದರೆ ಅಷ್ಟು ನಂಬಿದ್ದೀವಿ ರಾಘವೇಂದ್ರನ, ಅದಕ್ಕೆ ಮಾಡ್ತೀವಿ ಅಷ್ಟೇ. ಈ ಫೋಟೋ ನಾನು ಸೆಕೆಂಡ್ ಪಿ ಯು ನಾನು ಟ್ರಿಪ್ ಹೋಗಿದ್ದಾಗ ಮಂತ್ರಾಲಯಕ್ಕೆ ಕರ್ಕೊಂಡೋಗಿದ್ರು. ಎಲ್ಲಿ ಹೈದ್ರಾಬಾದ್ ಟ್ರಿಪ್ ಹೋದಾಗ ರಿಟರ್ನ್ ಆಗಬೇಕಾದ್ರೆ ಮಂತ್ರಾಲಯಕ್ಕೆ ಕರ್ಕೊಂಡೋಗಿದ್ರು. ಸೊ ಅವಾಗ ತೊಗೊಂಡ್ಬಂದಿದ್ದು. ಅವಾಗಿಂದ ನಾನು ಥರ್ಸ್ಡೇ ನಾನ್ ವೆಜ್ ತಿನ್ನಲ್ಲ. ನಾನು ನಮ್ಮಪ್ಪ ಇಬ್ಬರು ಬಿಟ್ಬಿಟ್ಟಿದ್ದೀವಿ ನಾನ್ ವೆಜ್ ತಿನ್ನೋದನ್ನು. ಅದಕ್ಕೆ ಗುರುವಾರ ಜಾಸ್ತಿ ಪೂಜೆ ಮಾಡ್ತೀನಿ. ಆ್ಯಂಡ್ ಇವಾಗ ಏನು ಒಂದು ತಿಂಗಳು ರಜೆ ಐತೆ. ಆ ಟೈಮಲ್ಲಿ
ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಸಿ. ಒಂದು ತಿಂಗಳು ಮುಂಚಿತವಾಗಿ ಬುಕ್ ಮಾಡಬೇಕು. ಅದ್ರ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಮುಂದೆ. ಈ ಫೋಟೋ ಇದು ಸಿಗಂದೂರು ಚೌಡೇಶ್ವರಿ ಫೋಟೋ. ಇದು ಈಗ ರೀಸೆಂಟಾಗಿ ನಮ್ಮ ಅಪ್ಪ ಅಮ್ಮ ಟ್ರಿಪ್ ಹೋಗಿದ್ರು ಮಂಗಳೂರು ಸೈಡು, ಅವಾಗ ತೊಗೊಂಬಂದಿರೋಂಥದ್ದು. ಅವಾಗ ಹೋದಾಗ ತೊಗೊಂಬಂದಿರೋಂಥ ಫೋಟೋ. ನೆಕ್ಸ್ಟು ಈ ಗಣೇಶ ಏನಿದೆ, ಗಣೇಶ ವಿಗ್ರಹ ಏನಿದೆ, ಇದು ನನ್ನ ತಾತಂಗೆ HM ಆಗಿದ್ರು, ಅವರು ಹೆಡ್ ಮಾಸ್ಟರು. ಅವಾಗ ಸನ್ಮಾನ ಮಾಡಿದಾಗ ಕೊಟ್ಟಿರೋವಂಥದ್ದು. ಇದು ಪುಟ್ಟು ಸಾಯಿಬಾಬಾ. ಇಲ್ಲಿ ನಮ್ಮ ಮನೆ ಪಕ್ಕದವ್ರೊಬ್ರು ಹೋಗಿದ್ರು ಶಿರಡಿಗೆ, ಅವಾಗ ಅವ್ರು ತೊಗೊಂಬಂದು ಕೊಟ್ಟಿರೋವಂಥದ್ದು. ಅವ್ರು ತೊಗೊಂಬಂದು ಕೊಟ್ಟಿರೋಂಥದ್ದು ವಿಗ್ರಹ. ನಾನು ಇರಲಿಲ್ಲ ಆ್ಯಕ್ಚುಲಿ, ಶಿರಡಿ ಸಾಯಿಬಾಬಂದು ಅವ್ರು ಕೊಟ್ಟು ಮೇಲೆ ಇಟ್ಕೊಂಡಿದ್ವಿ. ಏನೋ ಬೇರೆಯವ್ರು ತಂದು ಕೊಡಬೇಕಂತೆ ಶಿರಡಿ ಸಾಯಿಬಾಬಾ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಮುದ್ದೆ ರೆಡಿ ಆಗಿದೆ, ಮುದ್ದೆ ಕಟ್ಟೋಣ ಇವಾಗ. ಸೊ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಆನ್ ದ ನೆಕ್ಸ್ಟ್ ವ್ಲಾಗ್.